ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 29ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಜ್ಞ ಮತ್ತು ತಪಸ್ಸುಗಳಿಂದ ಏನನ್ನು ತಿಳ್ಕೋಬೇಕು, ಮತ್ತು ಭಗವಂತ ಅವುಗಳ ಭೋಕ್ತಾರ ಅಂತ ಹೇಗೆ ಹೇಳ್ತಾ ಇದ್ದಾರೆ, ಮತ್ತು ಅವನನ್ನು ಭೋಕ್ತ ಅಂತ ತಿಳ್ಕೊಳ್ಳೋದ್ರಿಂದ ಮನುಷ್ಯನಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ತಾ ಇದ್ವಿ. ಅಹಿಂಸೆ, ಸತ್ಯ, ಇನ್ನು ಧರ್ಮಗಳ ಪಾಲನೆ ಮಾಡೋದು, ದೇವತೆಗಳು, ಬ್ರಾಹ್ಮಣರು, ತಾಯಿ ತಂದೆಗಳು ಮತ್ತು ಗುರುಜನರ ಸೇವೆ ಮಾಡೋದು, ದೀನ ದುಃಖಿಗಳು, ಬಡವರು ಮತ್ತು ತುಂಬ ಕಷ್ಟದಲ್ಲಿರ್ತಾರಲ್ಲ ಅಂಥ ಜೀವಿಗಳ ಜೊತೆ ಸ್ನೇಹದಿಂದ ಇರೋದು, ಅವರಿಗೆ ಗೌರವದಿಂದ ಸೇವೆ ಮಾಡೋದು, ಆಮೇಲೆ ಅವರ ಒಂದು ದುಃಖ ಏನಿದೆಯೋ ಅದನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲವೂ ಕೂಡ ಯಜ್ಞ ಮತ್ತು ತಪ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಭಗವಂತ ಎಲ್ಲರ ಆತ್ಮವಾಗಿರೋದ್ರಿಂದ ದೇವತೆಗಳು, ಬ್ರಾಹ್ಮಣರು, ದೀನ ದುಃಖಿಗಳು ಈ ರೂಪದಲ್ಲಿ ಅವನು ಸ್ಥಿತನಾಗಿದ್ದು ಭಗವಂತನೇ ಎಲ್ಲ ಸೇವೆ, ಪೂಜೆ ಇದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನನ್ನು ಎಲ್ಲ ಯಜ್ಞಗಳ ತಪಸ್ಸುಗಳ ಭೋಕ್ತಾರ ಅಂತ ತಿಳ್ಕೋಬೇಕು ಅಂತ ಹೇಳಿದರು. ಆ ವಿಷಯದ ಬಗ್ಗೆ 9ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅದು ಯಾವ ಶ್ಲೋಕ ಅಂತಂದರೆ ಅಹಂ ಹಿ ಸರ್ವಯಜ್ಞಾನಾಂ ಅಂತಿದೆಯಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಎಲ್ಲ ಯಜ್ಞಗಳ ಭೋಕ್ತೃ ಮತ್ತು ಒಡೆಯ ಕೂಡ ನಾನೇ ಆಗಿದ್ದೀನಿ. ಆದರೆ ಅವರು ಪರಮೇಶ್ವರನಾದ ನನ್ನನ್ನು ತತ್ವದಿಂದ ತಿಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅವರು ಪತನರಾಗ್ತಾರೆ, ಅಂದರೆ ಪುನರ್ಜನ್ಮವನ್ನು ಪಡಿತಾರೆ. ಆದರೆ ಯಾರು ಭಗವಂತನನ್ನು ತತ್ವದಿಂದ ತಿಳ್ಕೊಳ್ತಾರೋ ಅವರು ಪರಮಪದವನ್ನು ಪಡಿತಾರೆ ಅಂತ ಅದರಲ್ಲಿ ಹೇಳಿದ್ದಾರೆ. ಈಗ ಅರ್ಥ ಆಯ್ತಾ? ಭಗವಂತ ಸ್ವಯಂ ಹೇಳಿದ್ದಾನೆ, ನಾನೇ ಎಲ್ಲ ಯಜ್ಞಗಳ ತಪಸ್ಸುಗಳ ಭೋಗ್ತಾರ ಅಂತಂದ್ಬಿಟ್ಟು. ಸೊ ಭಗವಂತನ ತತ್ವ ಮತ್ತು ಪ್ರಭಾವವನ್ನು ತಿಳ್ಕೊಳ್ಳದೆ ಇರೋ ಕಾರಣದಿಂದ ಮನುಷ್ಯ ಯಾರ ಸೇವೆ ಪೂಜೆ ಮಾಡ್ತಾನೋ ಆ ದೇವ ಆಗಿರ್ಬೋದು, ಮನುಷ್ಯನೇ ಆಗಿರ್ಬೋದು, ಯಜ್ಞ ಮತ್ತು ಸೇವಾದಿಗಳ ಭೋಗ್ತಾರ ಅಂತ ತಿಳ್ಕೊಳ್ತಾರೆ. ಅಂದರೆ ಈಗ ನಮಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣದಿಂದ ನಾನೊಬ್ಬ ವ್ಯಕ್ತಿಗೆ ಸೇವೆ ಮಾಡ್ತಾ ಇದ್ದೀನಿ ಅಥವಾ ಒಂದು ದೇವತೆಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತೀವಿ. ಆದರೆ ಯಾರಿಗೆ ತಿಳುವಳಿಕೆ ಇರುತ್ತೋ, ತತ್ವದಿಂದ ಅದನ್ನು ತಿಳ್ಕೊಂಡಿರ್ತಾನೋ ಅವನಿಗೆ ಗೊತ್ತಿರುತ್ತೆ ಎಲ್ಲ ಭಗವಂತನೇ ಆಗಿರೋದ್ರಿಂದ ನಾನು ಏನೇ ಮಾಡಿದ್ರು, ಯಾರಿಗೆ ಮಾಡಿದ್ರು ಅದು ಭಗವಂತನಿಗೆ ಹೋಗಿ ಸೇರೋದು ಅಂತಂದ್ಬಿಟ್ಟು. ಸೊ ಅವನಿಗೆ ಗೊತ್ತಾಗತ್ತೆ ಯಜ್ಞ ಸೇವೆಗಳ ಭೋಕ್ತಾರ ಭಗವಂತ ಅಂತ. ತಿಳುವಳಿಕೆ ಇಲ್ಲದೆ ಇರೋನು ಮಾಡಿದಾಗ ಆ ಮನುಷ್ಯ ನಾನು ಆ ದೇವತೆಗೆ ಮಾಡ್ತಾ ಇದ್ದೀನಿ, ಆ ಮನುಷ್ಯನಿಗೆ ಮಾಡ್ತಾ ಇದ್ದೀನಿ, ಅವರು ಈ ಸೇವೆಗಳ ಭೋಕ್ತಾರರು ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರನೇ ಅವರು ಅಲ್ಪ ಮತ್ತು ವಿನಾಶಿ ಫಲಕ್ಕೆ ಭಾಗಿಯಾಗ್ತಾರೆ. ಈಗ ನಮಗೆ ಅದರದ್ದು ಪೂರ್ಣ ಫಲ ಸಿಗಬೇಕು ಅಂದರೆ ತಿಳುವಳಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲ ನಾನು ಆ ದೇವತೆಗೆ ಮಾತ್ರ ಪೂಜೆ ಮಾಡ್ತಿದ್ದೀನಿ ಅಂದರೆ ಅಷ್ಟೇ ಫಲ ನನಗೆ ಸಿಗುತ್ತೆ. ಒಬ್ಬ ವ್ಯಕ್ತಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ಅಷ್ಟೇ ಫಲ ನನಗೆ ಸಿಗುತ್ತೆ. ಆದರೆ ಅದೇ ನಾನು ತಿಳುವಳಿಕೆಯನ್ನು ತಿಳ್ಕೊಂಡು ನಾನು ಏನೇ ಮಾಡಿದ್ರು ಅದೆಲ್ಲ ಭಗವಂತನಿಗೆ ಸಮರ್ಪಣೆ ಆಗೋದು ಅಂತಂದರೆ ಅವನಿಗೆ ಜನ್ಮ ಮೃತ್ಯುವಿನಿಂದನೇ ಪಾರಾಗುವಂಥ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ 7ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ. ಏನು ಹೇಳಿದ್ದಾನೆ, ಯಾವ ಶ್ಲೋಕ ಅಂತಂದರೆ ಅಂತವತ್ತು ಫಲಂ ತೇಷಾಂ ಅಂತಿದೆಯಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಅಲ್ಪ ಬುದ್ಧಿ ಇರುವಂಥವರ ಆ ಫಲ ಅನ್ನೋದು, ಅಂದರೆ ಅಲ್ಪ ಬುದ್ಧಿ ಅಂತಂದರೆ ಏನು ತಿಳುವಳಿಕೆ ಇಲ್ಲದೆ ಇರುತ್ತಲ್ಲ ಅಂಥವರು ಮಾಡುವಂಥ ಕೆಲಸಕ್ಕೆ ಫಲ ಅನ್ನೋದು ನಾಶಯುಕ್ತವಾಗಿರುವಂಥದ್ದು. ಅದು ಇವತ್ತು ಸಿಗುತ್ತೆ, ನಾಳೆ ಹೊರಟೋಗ್ಬಿಡುತ್ತೆ ಅಂಥದ್ದು. ಆ ದೇವತೆಗಳನ್ನು ಪೂಜಿಸುವಂಥವರು ದೇವತೆಗಳನ್ನು ಪಡೀತಾರೆ. ಆದರೆ ನನ್ನ ಭಕ್ತರು ಹೇಗಾದರೂ ಭಜಿಸ್ಲಿ, ಕಡೆಯಲ್ಲಿ ಅವರು ನನ್ನನ್ನೇ ಸೇರಿಕೊಳ್ತಾರೆ. ಈಗ ನೀವು ದೊಡ್ಡದಾಗಿ ಗ್ರ್ಯಾಂಡಾಗಿ ಒಂದು ಸಣ್ಣ ದೇವತೆಯನ್ನು ಪೂಜಿಸಿದ್ರು ಕೂಡ ಅದರ ಫಲ ಮಾತ್ರ ಸಿಗುತ್ತೆ, ಮತ್ತು ಅದು ಕ್ಷಣಿಕವಾಗಿರುವಂಥದ್ದು. ಯಾಕೆ? ದೇವತೆಗಳೂ ಕೂಡ ಈ ಭೌತಿಕ ಪ್ರಪಂಚಕ್ಕೆ ಸೇರಿರೋರೇ ಆಗಿರೋದ್ರಿಂದ. ಆದರೆ ಭಗವಂತನಿಗೆ ಭಕ್ತರು ಎಷ್ಟು ಸಿಂಪಲ್ ಆಗಿ ಮಾಡಿ ಅವನನ್ನು ಪೂಜಿಸಿ ಭಜಿಸ್ತಾರೋ ಕಡೆಗೆ ಭಗವಂತನನ್ನೇ ಸೇರ್ತಾರೆ. ಈಗ ಭಗವಂತನನ್ನು ಸೇರಿದ್ರು ಅಂತಂದರೆ ಎಲ್ಲ ರೀತಿಯ ತೊಂದರೆಗಳು, ಕಷ್ಟಗಳು ಏನೇನಿದೆಯೋ ಎಲ್ಲದರಿಂದ ಮುಕ್ತಿ ಅನ್ನೋದು ಸಿಗುತ್ತಲ್ವ ನಮಗೆ. ಸೊ ಅದಕ್ಕೋಸ್ಕರನೇ ತಿಳುವಳಿಕೆ, ಜ್ಞಾನ ಅನ್ನೋದು ಇಲ್ಲ, ಅದು ತತ್ವದಿಂದ ತಿಳ್ಕೊಬೇಕು ನಾವು. ಆಗ ಮಾತ್ರ ನಮಗೆ ಈ ವಿಷಯದಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಾವು
ಯಾವುದೇ ದೇವತೆಗಳನ್ನಾಗಿರ್ಬೋದು, ಯಾವುದೇ ಮನುಷ್ಯನನ್ನಾಗಿರ್ಬೋದು ಸೇವೆ ಮಾಡ್ತಾ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ, ನಾನು ಅವರನ್ನ ಸೇವಿಸ್ತಾ ಇದ್ದೀನಿ, ಅವರು ಈ ಒಂದು ಸೇವೆಯ ಭೋಕ್ತಾರರು ಅಂತ ತಿಳ್ಕೊಳ್ತೀವಿ. ಅದಕ್ಕೇನಾಗುತ್ತೆ, ನಮಗೆ ಸ್ವಲ್ಪ ಮಾತ್ರ ಫಲ ಸಿಗುತ್ತೆ ಮತ್ತು ವಿನಾಶಿ ಫಲ ಸಿಗುತ್ತೆ. ಅವಿನಾಶಿ ಫಲಗಳು ಸಿಗೋದಿಲ್ಲ. ಅವರಿಗೆ ಯಥಾರ್ಥವಾದಂತಹ ಶಾಂತಿ ಸಿಗೋದಿಲ್ಲ. ಆದರೂ ಕೂಡ ಯಾವ ಮನುಷ್ಯ ಭಗವಂತನ ತತ್ವ ಮತ್ತು ಪ್ರಭಾವವನ್ನು ತಿಳ್ಕೊಳ್ತಾನೋ ಅವನು ಎಲ್ಲರ ಒಳಗೆ ಆತ್ಮರೂಪದಿಂದ ವಿರಾಜಮಾನನಾಗಿರುವಂತಹ ಆ ಭಗವಂತನನ್ನೇ ನೋಡ್ತಾ ಇರ್ತಾನೆ. ಈಗ ಗೊತ್ತಾಗ್ತಾ ಇದೆ ಅಲ್ವಾ? ಯಾರಿಗೆ ತತ್ವ ಗೊತ್ತಿರುತ್ತೋ ಅವರು ಮಾತ್ರ ನೆಮ್ಮದಿ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಅವರು ಎಲ್ಲ ಕಡೆ ಭಗವಂತನೇ ಇರೋದನ್ನು ಅವರು ಗಮನಿಸ್ತಾರೆ, ಅವ್ರು ಇರೋದನ್ನ ನೋಡ್ತಾರೆ. ಸೊ ಅದಕ್ಕೋಸ್ಕರ ಈಗ ನೋಡಿ, ಯಾರು ಭಗವಂತನ ತತ್ವವನ್ನು ಅವನ ಪ್ರಭಾವವನ್ನು ತಿಳ್ಕೊಂಡಿರ್ತಾರೋ ಅವರು ಎಲ್ಲರ ಒಳಗೂ ಕೂಡ ಆ ಭಗವಂತ ವಿರಾಜಮಾನನಾಗಿರುವಂಥದ್ದನ್ನು ಕಾಣ್ತಾರೆ. ಈಗ ನಮಗೆಲ್ಲ ಗೊತ್ತಾಗ್ತಾ ಇದೆಯಾ, ನಮಗೆ ಕಾಣಿಸ್ತಾ ಇದೆಯಾ? ಇಲ್ಲ, ನಮಗೆ ಗೊತ್ತು ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ. ಆದರೆ ನಮಗೆ ಆ ದೃಷ್ಟಿ ಇದೆಯಾ? ನೋಡ್ತಾ ಇದ್ದೀವ ನಾವು? ಇಲ್ಲ. ಯಾಕೆ? ನಾವಿನ್ನೂ ಅದನ್ನು ತತ್ವದಿಂದ ತಿಳ್ಕೊಂಡಿಲ್ಲ. ಬರೀ ನಾವು ಜ್ಞಾನ ಅಷ್ಟೇ ಗೊತ್ತಿರೋದು. ತತ್ವದಿಂದ ತಿಳ್ಕೊಂಡು ಅದು ನಮ್ಮ ಅನುಭವಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ, ಹೌದು ಎಲ್ಲರ ಹೃದಯದಲ್ಲಿ ಭಗವಂತ ವಿರಾಜಮಾನನಾಗಿದ್ದಾನೆ ಅಂತಂದ್ಬಿಟ್ಟು. ಮತ್ತು ನಾವು ನೋಡ್ತಾ ಇರ್ತೀವಿ ಭಗವಂತನನ್ನು. ಆ ಸ್ಥಿತಿಗೆ ನಾವು ತಲುಪಬೇಕು ಅಂತಲೇ ಈ ಭಗವದ್ಗೀತೆ ಎಲ್ಲ ನಾವು ತಿಳ್ಕೊಳ್ತಾ ಇರೋದಲ್ವ. ಈ ವಿಷಯದ ಮುಂದುವರಿದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.